ಮೊದಲದಾಗಿ ಬೆಳಗಾವಿ ಸಿದ್ದು ನೋಡ್ರಿ. ಬೆಳಗಾವಿ ಒಳಗೆ ಕ್ರೈಮ್ ಸ್ಟೋರಿ ನೋಡಿ ನೋಡಿ ಪೊಲೀಸರಿಗೆ ಸಾಕಾಗಿ ಹೋಗೈತಿ. ಹಿಂಗಾಗಿ ಬೆಳಗಾವಿ ಮಾಳಮಾರುತಿ ಪೊಲೀಸ್ ಸ್ಟೇಷನಾಗ ಜಪ ಮಾಡಕ್ಕೆ ಕುಂತಾರ. ಇನ್ಮೇಲೆ ಕ್ರೈಮ್ ಆಗೋದು ಬೇಡ, ಜಾಸ್ತಿ ಮಂದಿ ನಮ್ಮ ಸ್ಟೇಷನಿಗೆ ಬರೋದು ಬೇಡ ಅಂತ ಹೇಳಿ ಹೋಮ ಹವನ ಮಾಡಕತ್ತಾರ. ಅರ್ಥಾತ್ ಕ್ರೈಮ್ ಕಡಿಮೆ ಆಗಲಿ ನಮ್ಮ ಏರಿಯಾದಾಗ, ನಮ್ಮ ಸ್ಟೇಷನ್ ಲಿಮಿಟ್ನಾಗ ಅಂತ ಹೇಳಿ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಸರಹದ್ದಿನಾಗ ಕ್ರೈಮ್ಗಳು ಮಿತಿ ಮೀರೋದ್ರಿಂದ ಸ್ಟೇಷನ್ ಒಳಗೆ ಹೋಮ ಹವನ ಮಾಡ್ಯಾರ. ನಕಲಿ GST ಬಿಲ್ ರೆಡಿ ಮಾಡಿ ಮಾಜಿ ಪ್ರಿನ್ಸಿಪಾಲ್ ಸಾಹೇಬ್ರೊಬ್ಬರು 10 ಲಕ್ಷ ರೂಪಾಯಿ ರೊಕ್ಕ ಹೊಡ್ಕೊಂಡಾರ ಅನ್ನುವಂಥ ಒಂದು ಸಂಶಯ ಐತಿ. ಹೊಸಪೇಟೆ ಶ್ರೀ ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಾಗ ಈ ಹಿಂದೆ ಕೆ ಶಿವಪ್ಪ ಅನ್ನೋರು ಪ್ರಿನ್ಸಿಪಾಲ್ ಇದ್ದರು. ಅವರ ಇಂಥ ಎಡವಟ್ಟಿನ ಕೆಲಸ ಮಾಡ್ಯಾರ ಅಂತೇಳಿ ಒಂದು ಸಂಶಯ ಬರತೈತಿ. ಈ ಹೊತ್ತಿನಾಗ ಮಸ್ತ್ ರೊಕ್ಕ ಹೊಡ್ಕೊಂಡಿರೋ ಆರೋಪ ಕೇಳಿ ಬಂದೈತಿ. ಹಿಂಗಾಗಿ ಡಾಕ್ಟರ್ ಕೆ ಓಬಳೇಶ್ ಅನ್ನೋರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಾರ. ಇನ್ನು ಇವ್ರ ಆಟ ಇಷ್ಟಕ್ಕೆ ನಿಲ್ಲಂಗಿಲ್ಲ ರೀ. 2023-24ನೇ ಸಾಲಿನಾಗ 17,10,000 ರೂಪಾಯಿ ರೊಕ್ಕ ಖರ್ಚಾಗೈತಿ. 2024ರ ಮಾರ್ಚ್ನ 16ನೇ ತಾರೀಕು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದೇ ದಿನ ರಾಜ್ಯದ 3 ಕಡೆ ಖರೀದಿ ಮಾಡಿದ್ದಾರೆ. ಬೆಂಗಳೂರು, ಯಲಹಂಕ, ತುಮಕೂರು, ಗುಬ್ಬಿ ಒಳಗೆ ಒಂದೇ ಸಲ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರು ಅಂತ ದೂರದಾರ ಓಬಳೇಶ್ ಆರೋಪ ಮಾಡಕತ್ತಾರ. ಇದೆಲ್ಲ ಫೇಕು, ಇವರು ಫೇಕ್ ಮಾಡಿ ಈ ಥರ ನಮ್ಮನ್ನು ಮೋಸ ಮಾಡ್ಯಾರ ಅಂತ ಹೇಳ್ತಾರೆ ಅವರು. ದೂರು ನೀಡಲಾಗಿದೆ. ಇವರು ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ. ಯಾಕಂತ ಹೇಳಿದ್ರೆ ಒಂದೇ ದಿನ 10 ಲಕ್ಷದ ಅನುದಾನವನ್ನು ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಭಾಗಗಳಲ್ಲಿ, ಅಂದರೆ ಬೆಂಗಳೂರಿನ 2 ಸ್ಥಳಗಳಲ್ಲಿ ಮತ್ತು ಉಳಿದಂತೆ ತುಮಕೂರಿನ ಗುಬ್ಬಿ ಭಾಗದಲ್ಲಿ ಏಜೆನ್ಸಿ ಅವರಿಂದ 3 ಬಿಲ್ಲನ್ನು ಪರ್ಚೇಸ್ ಮಾಡಿದ್ದಾರೆ. 10 ಲಕ್ಷ ಮೆಟೀರಿಯಲಲ್ಲಿ ಕಚೇರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇವೆಲ್ಲವೂ ಕೂಡ ನಕಲಿಯಾಗಿರ್ತವೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಎಲ್ಲ ಖಾತೆಗಳು ಕೂಡ ಒಂದೇ ಬ್ರ್ಯಾಂಚಲ್ಲಿ ಇರೋ ಕಾರಣಕ್ಕೋಸ್ಕರವಾಗಿ ಅನುಮಾನ ಬಂದ ಕಾರಣಕ್ಕೋಸ್ಕರವಾಗಿ ಈಗ ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿರ್ತೀವಿ. ಇನ್ನು ಕಲಬುರಗಿ ಜಿಲ್ಲೆ ಒಳಗ್ರಿ ತೊಗರಿ ಬೆಳೆ ಒಣಗಿ ಹೊಂಟೈತಿ. ಮಣ್ಣಿನಾಗ ತೇವಾಂಶದ ಕೊರತೆ ಐತಿ, ತಂಪು ಕಡಿಮೆ ಆಗೈತಿ. ಹಿಂಗಾಗಿ ಒಣ ಬೇರು ಕೊಳೆ ರೋಗಕ್ಕೆ ತೊಗರಿ ಬೆಳೆ ಹಾಳಾಗಿ ಹೊಂಟೈತಿ. ಇವನ್ನ ಚೆಕ್ ಮಾಡೋಣ ಅಂಥೇಳಿ ಕಲಬುರಗಿ DC ಮೇಡಮ್ ಅವರು ಫೌಜಿಯಾ ತರನ್ನುಮ್ ಅವರು ಅಫ್ಜಲ್ಪುರ ತಾಲೂಕಿನ ನೀಲೂರು, ಆಳಂದ ತಾಲೂಕಿನ ಕಡಗಂಚಿ ಹಳ್ಳಿಗೆ ಅವರ ಭೇಟಿ ಕೊಟ್ಟರು. ಏನಾರ ಆಗೈತಿ ಚಕ್ಕರ್ ಮಾಡ್ಕೊಂಬರೋಣ ಅಂತ ಹೋಗ್ಯಾರ. ಈ ಸಂದರ್ಭದಲ್ಲಿ ಮಣ್ಣಾಗ ತಂಪು ಕಡಿಮೆ ಆಗೈತಿ ಅನ್ನೋದು ಗೊತ್ತಾಗೈತಿ. ನೀರಾವರಿ ಇರೋ ರೈತರು ಕೂಡಲೇ ತೊಗರಿ ಬೆಳೆಗೆ ನೀರು ಬಿಡ್ರಿಪ್ಪ ಅಂಥೇಳಿ ಅಧಿಕಾರಿಗಳ ಸಲಹೆಯನ್ನು ಕೊಟ್ಟು ಬಂದಾರ. ಅಂಗನವಾಡಿ ಒಳಗೆ ಬಾಣಂತಿ ಮಕ್ಕಳಿಗೆ ಕೊಡ್ರಿ ಅಂತ ಹೇಳಿ ತತ್ತಿ ಕೊಡ್ತಾರೆ. ಆದರೆ ಯಾದಗಿರಿ ಜಿಲ್ಲೆಯೊಳಗೆ ಅಂಗನವಾಡಿ ಕಾರ್ಯಕರ್ತೆ ಮಾದೇವಿ ಅನ್ನೋರು ಆ ತತ್ತಿಗಳನ್ನು ಕಳ್ಳಸಂತ್ಯಾಗ ಸೇಲ್ ಮಾಡಕ್ಕೆ ಹೊಂಟಾರೆ. ಸರ್ಕಾರ ಮಕ್ಕಳಿಗೆ ಅಂತ ಕೊಟ್ಟರೆ ಇವನು ಈ ಥರ ಮಾರಾಟ ಮಾಡ್ತಾರೆ ಕದ್ದು ಮುಚ್ಚಿ. ಮಾದೇವಿ ಅನ್ನೋರು ಬರೋ ಮೊಟ್ಟೆನೆಲ್ಲ ಬಾಕ್ಸ್ಗೆ ತುಂಬಿ ಕಿರಾಣಿ ಅಂಗಡಿಗೆ ಸೇಲ್ ಮಾಡ್ತಾರಂತ. ಇದನ್ನು ಹಳ್ಳಿಯಾಗಿರೋ ಮಂದಿ ಯುವಕರು ತಮ್ಮ ಮೊಬೈಲಾಗಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕ್ಯಾರ. ಸುರ್ಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮದಾಗ ಈ ರೀತಿ ಒಂದು ಹಕ್ಕಿಕತ್ ನಡೆದೈತಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ನವ ವೃಂದಾವನದ ಗಡ್ಡೆಯೊಳಗೆ ಪದ್ಮನಾಭ ತೀರ್ಥರ ವೃಂದಾವನದಲ್ಲಿ ಪೂಜೆ ಆಯ್ತು. ಇವತ್ತಿನಿಂದ ನಾಳೆ ಮಧ್ಯಾಹ್ನದವರೆಗೆ ಮಂತ್ರಾಲಯ ಮಠದವರು ಈ ವೃಂದಾವನದೊಳಗೆ ಆರಾಧನಾ ಮಾಡ್ತಾರೆ. ಇವತ್ತು ಮತ್ತು ನಾಳೆ ಮಂತ್ರಾಲಯ ಮಠದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಇಲ್ಲಿ ವಿಶೇಷವಾಗಿ ಆರಾಧನಾ ಮಹೋತ್ಸವ ನಡೆಸ್ತಾರೆ. ಪದ್ಮನಾಭ ತೀರ್ಥರ ಆರಾಧನೆ ನಿಮಿತ್ತ ವಿಶೇಷ ಪೂಜೆ ನಡೀತೈತಿ. ನಾಳೆ ಮಧ್ಯಾಹ್ನದಿಂದ ಉತ್ತರಾದಿ ಮಠದವರಿಗೆ ಆರಾಧನೆಗೆ ಅವಕಾಶ ಇರ್ತದೆ. ಇನ್ನು ನಾಳೆ ಮಧ್ಯಾಹ್ನದವರೆಗೂ ಮಂತ್ರಾಲಯ ಮಠದವರು ಕೊಪ್ಪಳ ನವವೃಂದಾವನ ಒಳಗೆ ಪೂಜೆ ಮಾಡ್ತಾರೆ. ನಾಳೆ ಮಧ್ಯಾಹ್ನದಿಂದ ಉತ್ತರಾದಿ ಮಠದವರು ಬಂದು ಪೂಜೆ ಶುರು ಮಾಡ್ತಾರೆ. ಕರೆಯಬೇಕಂದ್ರೆ ಇಲ್ಲಿ ಪೂಜೆ ಮಾಡೋ ಸಂಬಂಧ 2 ಮಠದ ಮಧ್ಯೆ ಜಗಳ ಆಗಿತ್ತು. 2 ಮಠದವರು ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 3 ದಿವಸದ ಪೈಕಿ ನೀವು 1.5 ದಿನ ಮಾಡಿರಿ, ನೀವು 1.5 ದಿನ ಮಾಡಿರಿ ಅಂತ 2 ಮಠದವ್ರು ಹೇಳ್ಯಾರ. ಆ ಪ್ರಕಾರವಾಗಿ 1.5 ದಿನ ಮಂತ್ರಾಲಯದವರು ಮತ್ತು ಉತ್ತರಾದಿ ಮಠದವರು ಪೂಜೆ ಮಾಡ್ತಾರೆ. ಬೀದರ್ ಒಳಗೆ 15 ದಿನದಾಗ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಕಾರಂಜಾ ಡ್ಯಾಮ್ಗೆ ಭೂಮಿ ಕೊಟ್ಟಿರೋ ರೈತರು ಎಚ್ಚರಿಕೆ ಕೊಟ್ಟಾರ. ಇದಕ್ಕೆ ಸಂಬಂಧಪಟ್ಟಂಗೆ ಕಾರಂಜಾ ಸಂತ್ರಸ್ತರೆಲ್ಲ SP ಸಾಹೇಬರಿಗೆ, DC ಸಾಹೇಬರಿಗೆ ಒಂದು ಪತ್ರನೂ ಬರೆದಾರ. ಕಾರಂಜಾ ಜಲಾಶಯಕ್ಕೆ ನಾವು ನಮ್ಮ ಭೂಮಿ ಕೊಟ್ಟು ಭೂಮಿ ಕಳ್ಕೊಂಡೀವಿ. ಸುಮಾರು 15,000 ಎಕರೆ ಭೂಮಿ ಕೊಟ್ಟಿವಿ ನಾವು. ಅದಕ್ಕೆ ಹೊರತಾಗಿ 1 ಪೈಸಾನೂ ನಮಗೆ ಸಿಕ್ಕಿಲ್ಲ. ನೀವು ಕೂಡಲೇ ನಮಗೆ ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ 28 ಹಳ್ಳಿ ರೈತರು ಒಂದು ಕಡೆ ಸೇರ್ಯಾರ, ಪ್ರತಿಭಟನೆಯನ್ನು ಮಾಡ್ಯಾರ. ಆ ಹಳ್ಳಿ ರೈತರೆಲ್ಲ ಜಿಲ್ಲಾಡಳಿತಕ್ಕೆ ಒಂದು ಡೆಡ್ಲೈನ್ ಕೂಡ ಕೊಟ್ಟಾರ. ಆ ಕಡೆ ಸರ್ಕಾರದ ವಿರುದ್ಧ ಹೋದ 2.5 ವರ್ಷದಿಂದ ಅಹೋರಾತ್ರಿ ಧರಣಿನ ನಡೆಸಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹೀಗಾಗಿ ಸರ್ಕಾರ ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನಾವು
ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ಯಾರ. ವರ್ಷ ಆಯಿತು ನಾವೆಲ್ಲ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಎಲ್ಲರೂ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಮ್ಗೆ ಎಲ್ಲರಿಗೂ ಸಮಾನಾಂತರ ಪರಿಹಾರ ಕೊಡಿ. ಏನು 3,000 4,000 ಇಂದ 5,000 ಏನು 6,000 ಏನು ಕೊಟ್ಟಿರಿ, ಈಗ 88,000 ಜಜ್ಮೆಂಟ್ ಆಗ್ಯದ. ನಮ್ಮ ಕೊಡೋದೇ ದುಡ್ಡು ಕೊಡಬೇಡಿ ನಮಗೆ ಅಂದ. ಯಾಕಂದ್ರೆ ಎಷ್ಟು ದುಡ್ಡು ಕೊಡಬೇಕಿತ್ತು ಅದ್ರ ಕೊಡ್ಲಕ್ಕಂದ್ರೆ ನಿಮ್ಗೆ ಯಾಕೆ ಅಯೋಗ್ಯತೆ ಇಲ್ಲ. ಇನ್ನು ಕಾರಂಜಾ ಡ್ಯಾಮ್ಗೆ ಅಂತ ಸರ್ಕಾರ 15,000 ಎಕರೆ ಕೃಷಿ ಭೂಮಿನ ತೊಗೊಂಡೈತಿ ರೈತರಿಂದ. ಅದಕ್ಕೆ ಪರಿಹಾರ ಅಂತ ಹೇಳಿ 5,000 to 10,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡೈತಿ. 5,000 to 10,000 ರೂಪಾಯಿ ಕೊಟ್ಟರೆ ಯಾವ ಮೂಲಿ ಹತ್ತತ್ರಿ ಅದು? ಫಲವತ್ತಾಗಿರೋ ಭೂಮಿನೂ ಇಲ್ಲ, ಈ ಕಡೆ ದುಡ್ಡೂ ಇಲ್ಲ ಅಂತ ತ್ರಿಶಂಕು ಪರಿಸ್ಥಿತಿ ಪಾಪ ರೈತರದು. ರೈತರೆಲ್ಲ ಕೃಷಿ ಕೆಲಸ ಬಿಟ್ಟು ಪರಿಹಾರ ಕೊಡ್ರಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ಯಾರ. ಹಾಗಿದ್ರೂ ಕೂಡ ಸರ್ಕಾರ ಇವ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಧಾರವಾಡ ಊರು ಹೊರಗಿರುವಂಥ ಓಲ್ಡ್ ಮುಲ್ಲಾ ಡಾಬಾದೊಳಗೆ ಕಿರಣ್ ಅನ್ನೋ ವ್ಯಕ್ತಿನ ಸರಪಳಿ ಒಳಗೆ ಕಟ್ಟಿ ಹಾಕಿದ್ರು. ಈ ವಿಚಾರ ಗೊತ್ತಾಗಿ ಪೊಲೀಸರು ದಿಢೀರಂತ ಅಲ್ಲಿ ಬಂದರು. ಯಾಕೆ ಸರಪಳಿಲಿ ಕಟ್ಟಿರಿಪ್ಪ ಅಂತ ಕೇಳಿದರು. ಏನ್ರಿಪ್ಪ ಏನು ಮಾಡಾಕತ್ತೀರಿ ಇಲ್ಲಿ ಅಂತ ಪ್ರಶ್ನೆ ಮಾಡಿದರು. ಆವಾಗ ಎದ್ದು ಬಿದ್ದವರೆಲ್ಲ ಓಡಿ ಹೋಗ್ಯಾರ. ಇನ್ನು ಡಾಬಾದಾಗ ಕಿರಣ್ ಅನ್ನೋ ಹುಡುಗನ ಸರಪಳಿಯಿಂದ ಕಟ್ಟಿ ಹಾಕಿದ್ದು ಅವರಪ್ಪ ಅರುಣ್ ಕುಮಾರ್ ಅಂತ. ಯಾಕ್ರಿ ಹಿಂಗೆ ಮಾಡಿರಿ ಅಂತ ಕೇಳಿದ್ರೆ, ಅಯ್ಯೋ ಅವ ತಲೆ ಕಿನೆಟ್ಟಿಗಿಲ್ರಿ, ಅವನು 7 ವರ್ಷದಿಂದ ಹುಚ್ಚು ಹಿಡ್ದಂಗೆ ಮಾಡಾಕತ್ತಾನ. ನಾವೇನ್ರ ಅವ್ನು ಕಟ್ಟಲಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಏನರ ಅನಾಹುತ ಮಾಡಕತ್ಬಿಡ್ತಾನ, ತಪ್ಪಿಸ್ಕೊಂಡ್ರೆ ಅವ್ನು ಹುಡ್ಕೋದು ಕಷ್ಟ ಆಗೈತಿ. ಹೀಗಾಗಿ ನಾನಾ ಸರಪಳಿಯಿಂದ ಕಟ್ಟೀನಿ, ಇದನ್ನೇನು ಬೇರೆ ತಿಳ್ಕೊಬೇಡ್ರಿ ಸಾಹೇಬ್ರು ನೀವು ಅಂಥೇಳಿ ಅವರಪ್ಪ ಉತ್ತರ ಕೊಟ್ಟಾನಂತ. ಇನ್ನು ಮಹಾರಾಷ್ಟ್ರದಾಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋಂಥ ಪ್ರಶ್ನೆ ಐತಿ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಲಿ ಅಂತ ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವರು ಒತ್ತಾಯ ಮಾಡ್ಯಾರ. ಮಹಾರಾಷ್ಟ್ರದ ಹಲವು ಕ್ಷೇತ್ರದೊಳಗೆ ಉಸ್ತುವಾರಿ ಹೊತ್ತಿದ್ದ ಶಾಸಕ ಪ್ರಭು ಚವ್ಹಾಣ್ ಪ್ರಚಾರ ಮಾಡಿರುವಂಥ ಮಹಾರಾಷ್ಟ್ರದ ಬಹುತೇಕ ಎಲ್ಲ ಕಡೆ BJP ಮಸ್ತ್ ಗೆದ್ದೈತಿ. ಹೀಗಾಗಿ ಫಡ್ನವೀಸ್ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕ್ರಿ ಅಂತ ಹೇಳಿ ಚವ್ಹಾಣ್ ಅವ್ರು ಹೇಳ್ಯಾರ. ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಆಗಬೇಕು ಅಂತ ಪ್ರಭು ಚವ್ಹಾಣ್ ಅವರೇನು ಒತ್ತಾಯ ಮಾಡ್ಯಾರ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಒಳಗೆ BJP ಅಂದರೆ NDA ನೇತೃತ್ವ ಮಹಾಯುತಿ ಮೈತ್ರಿಕೂಟಕ್ಕೆ ಅಭೂತಪೂರ್ವ ಗೆಲುವು ಸಿಕ್ಕಿತ್ತು. ನಾನು ಹಲವು ಕಡೆ ಪ್ರಚಾರ ನಡೆಸೀನಿ, ಪ್ರಚಾರ ನಡೆಸಿದ ಎಲ್ಲ ಕಡೆ BJP ಅಭ್ಯರ್ಥಿಗಳು ಗೆದ್ದಾರ ಅಂತ ಹೇಳಿ ಪ್ರಭು ಚವ್ಹಾಣ್ ಅವರು ಹೇಳ್ಯಾರ. ಡಿಸೆಂಬರ್ 9ನೇ ತಾರೀಕು ಕರ್ನಾಟಕ ಸರ್ಕಾರದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತಾ. ಮೊದಲ ದಿನಾನೇ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವತಿಯಿಂದ ಮಹಾಮೇಳಾವ್ ಆಯೋಜನೆ ಮಾಡಲಾಗುತ್ತಂತ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ MES ಮನವಿಯನ್ನು ಮಾಡಿಕೊಂಡೈತಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಿಯೋಗದ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದೊಳಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನ ಭೇಟಿಯಾಗಿ ಈ ಕುರಿತು ಮನವಿನ ಮಾಡಿಕೊಂಡಾರ. ಇನ್ನು ನೋಡ್ರಪ್ಪ, ಗದಗ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದೈತಿ. ಜಿಲ್ಲಾ ಅಧ್ಯಕ್ಷರಾಗಿ ರವಿ ಗುಂಜಿಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗ್ಯಾರ.